ಕತೆ ಒಂದಿದೆ. 3 ವರ್ಷದ ಪ್ರೀತಿ. ಕಾಲೇಜ್ ಮುಗಿಯ ಹೊತ್ತಿಗೆ ಅವಳ ಮನದಲ್ಲಿ ಎದ್ದಿತು ಒಂದು ಭೀತಿ. ಆ ದಿನ ಗೆಳೆಯನ ಜೊತೆ ಕಳೆದ ದಿನಗಳನ್ನ ನೆನಿತಾ ಕನ್ನಡಿ ಮುಂದೆ ತನ್ನ ಮುಖ ನೋಡಿದಾಗ ಆ ಪ್ರತಿಬಿಂಬದಲ್ಲಿ ಕಂಡ ನೋಟ ಆ ನೆನಪಿನತ್ತ ಕೊಂಡೊಗ್ತಾ ಇತ್ತು. ಕ್ಷಣಿಕವಾದ ಆಸ್ವಾದಕ್ಕೆ ಬಯಸಿದ ಮನಸ್ಸಿನ ಬಗ್ಗೆ ಪಶ್ಚಾತ್ತಾಪ ಈಗ ಪಡ್ತಾ ಇದ್ರು. ಆಗಿರೋ ತಪ್ಪನ್ನ ಸರಿ ಮಾಡಲು ದಾರಿಯೇ ಮುಚ್ಚಿ ಹೋಗಿತ್ತು. ಗೆಳೆಯನಿಗೆ ಕರೆ ಮಾಡಿದ್ರು ಸರಿಪಡಿಸ್ಕೋ ಎನ್ನೋ ಸಲಹೆ ಬಿಟ್ರೆ ಬೇರ್ಯಾವ ಮಾತು ಬಾರದಿದ್ದಾಗ ಸ್ವತಃ ತಾನೇ ಪರಿಹಾರಕ್ಕೆ ಮುಂದಾಗಿದ್ರು ಅದು ಸಹ ಅಸಾಧ್ಯವಾಗಿತ್ತು. ಸಾವಿನತ್ತ ಮುಖ ಮಾಡಿದ್ರು ಕೊಂಚ ತಾಳ್ಮೆ ವಹಿಸಿ ಅಸಹಾಯಕಳಾಗಿ ಕತ್ಲಲ್ಲಿ ಕಣ್ಣೀರಿಡ್ತಾಳೆ. ಮೂರು ವರ್ಷದ ಪ್ರೀತಿ. ಆಸೆಗಾಗಿ ದುಡುಕಿ ದೂರವಾಗಿ ಏನೂ ಅರಿಯದ ಹಸುಗೂಸು ಮಡಿಲಲ್ಲಿದ್ರು ಮಮತೆ ಮಾತ್ರ ಮರೆಯಾಗಿತ್ತು. ತೊಟ್ಟಿಲಲ್ಲಿ ಬೆಚ್ಚಗೆ ಮಲಗೋ ಮಗು ತೊಟ್ಟಿಯಲ್ಲಿ ಅನಾಥವಾಗಿ ಬಿದ್ದಿತ್ತು. ಜೋರಾಗಿ ಸುರಿಯೋ ಮಳೆ, ಆ ಮಳೆಗೆ ಡ್ಯೂಟಿ ಮುಗಿಸಿ ವಾಪಸ್ಸಾಗ್ತಿದ್ದ ವಾಚ್ಮ್ಯಾನ್. ಕಾರ್ಪೊರೇಷನ್ ತೊಟ್ಟಿಯಲ್ಲಿ ಕಸಗಳ ಮಧ್ಯೆ ಒಂದು ಮಗುವಿನ ಅಳು ಈತನಿಗೆ ಕೇಳಿಸ್ದೆ. ನೋಡಿದಾಗ ಅಮ್ಮನ ಎದೆ ಹಾಲಿಗಾಗಿ, ಅಮ್ಮನ ಬೆಚ್ಚನೆಯ ಮಡಿಲಿಗಾಗಿ ಜೋರ ಅಳ್ತಾ ಇತ್ತು ಆ ಮಗು. ಆ ಕಸದ ತೊಟ್ಟಿಯಲ್ಲಿ ಸಿಕ್ಕ ಮಗು ಒಂದು ಮುದ್ದಾದ ಗಂಡ್ಮಗು. ಬೆಳೆಸ್ತಾನೆ, ಪ್ರೀತಿ ಕೊಡ್ತಾನೆ, ವಿದ್ಯೆ ಜೊತೆ ಸಂಸ್ಕಾರನೂ ಕಲಿಸ್ತಾನೆ. ತನ್ನ ಸ್ವಂತ ಮಗನಂತೆ ಬೆಳೆಸಿದ ಈ ಮಗನಿಗೆ ಸಾಮ್ರಾಟ್ ಎನ್ನೋ ಹೆಸರನ್ನಿಡ್ತಾನೆ. ಆದರೆ ನೀನು ನನ್ನ ಸ್ವಂತ ಮಗ ಅಲ್ಲ, ನೀನು ದಾರಿಲಿ ಸಿಕ್ಕ ಮಗ ಎನ್ನೋ ವಿಚಾರನ ಎಲ್ಲೂ ಹೇಳಿರಲ್ಲ. ಬೆಳೆಯುತ್ತಿರೋ ಸಾಮ್ರಾಟನಿಗೆ ತನ್ನ ಸ್ವಂತ ಅಪ್ಪಮ್ಮ ಇವ್ರೆ ಅಂತ ಅನ್ಕೊಂಡು ತುಂಬ ಪ್ರೀತಿಯಿಂದ ನೋಡ್ತಾ ಇರ್ತಾನೆ. ಆದರೆ ಈ ಪ್ರೀತಿ ಮರೆಯಾಗುತ್ತೆ ಎನ್ನೋ ಕಲ್ಪನೆ ಕೂಡ ಸಾಮ್ರಾಟ್ಗೆ ಇರಲಿಲ್ಲ. ತಾನು ಇಂಜಿನಿಯರ್ ಆಗಿ ಸಿಕ್ಕಿರೋ ಒಳ್ಳೆ ಆಫರನ್ನು ಸಾಕಿದ ತಂದೆ ತಾಯಿಗೆ ಹೇಳೋಣ ಅಂತ ಬಂದರೆ ವಿಧಿಯಾಟಕ್ಕೆ ಬಲಿಯಾದದ್ದು ಮಮತೆಯನ್ನು ಮರೆಯಾಗಿಸುವಂತೆ ಮಾಡಿತ್ತು. ರಸ್ತೆ ದಾಟುವಾಗ ಇಬ್ಬರಿಗೂ ಗುದ್ದಿದ್ದ ಲಾರಿ ಇವರಿಬ್ಬರ ಜೀವನವನ್ನೇ ಬಲಿ ಪಡೆದಿತ್ತು. ಹುಟ್ಟುತ್ತಲೇ ಅನಾಥವಾಗಿ ಹುಟ್ಟಿದ್ದ ಸಾಮ್ರಾಟ್ ಬೆಳೆದ ಮೇಲೂ ಅನಾಥವಾಗಿದ್ದು ಒಂದು ಘೋರ ದುರಂತವೇ ಆಗಿತ್ತು. ಸಾಕು ತಂದೆ ವಾಚ್ಮ್ಯಾನ್ ಆಗಿ, ಸಾಕು ತಾಯಿ ಕ್ಲೀನಿಂಗ್ ಕೆಲಸ ಮಾಡಿ ಅಲ್ಪ ಸ್ವಲ್ಪ ದುಡಿತಾ ಇದ್ರು. ತಂದೆಗೆ ಡೈರಿ ಬರೆಯುವ ಅಭ್ಯಾಸ. ಆ ಡೈರಿಯಲ್ಲಿ ಒಂದು ಕೋರಿಕೆಯನ್ನು ಮಗನಿಗಾಗಿ ಬರೆಯಲಾಗಿತ್ತು. ಮಗ, ನೀನು ಕಲಿತು ದೊಡ್ಡ ವ್ಯಕ್ತಿಯಾಗು, ನಿನ್ನ ದುಡ್ಡು ಸಮಾಜಕ್ಕೆ ಶಕ್ತಿಯಾಗಿ ಅನಾಥರಿಗೆ ಬೆಳಕಾಗು, ಅನಾಥರಿಗೆ ಆಶ್ರಯ ನೀಡು, ಅವರ ಪಾಲಿಗೆ ನೀನೇ ಶಕ್ತಿಯಾಗು, ಇದು ನನ್ನ ಆಸೆ ಎನ್ನೋ ಸಾಲನ್ನ ಬರೆಯಲಾಗಿತ್ತು. ತಂದೆಯ ಆಸೆಯಂತೆ ಅನಾಥಾಶ್ರಮ, ವೃದ್ಧಾಶ್ರಮ ತೆರೆಯುವ ಯೋಜನೆ ಸಾಮ್ರಾಟ್ ಹಾಕೊಳ್ತಾನೆ. ಸಾಮ್ರಾಟ್ ಪರಿವಾರ ಎನ್ನೋ ಆಶ್ರಮನ ತೆರಿತಾನೆ.
ಸಾವಿರಾರು ವೃದ್ಧ ತಂದೆ ತಾಯಂದಿರು, ಅನಾಥ ಮಕ್ಕಳು ಬದುಕನ್ನು ನಡೆಸ್ತಾ ಇದ್ದಾರೆ.